ಮಾಧ್ಯಮ ಲೋಕದ ಮೇಲೇನೆ ಜನಗಳು ವಿಶ್ವಾಸವನ್ನು ಕಳೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ನಿಮ್ಮ ಪವರ್ ಟಿವಿ ಸಂವಿಧಾನದ 4ನೇ ಅಂಗವಾದ ಜರ್ನಲಿಸಮ್ ನಾವೇನು ಹೇಳ್ತೀವಿ, ಪತ್ರಿಕೋದ್ಯಮ ಅಂತ ಏನು ಹೇಳ್ತೀವಿ, ಅದರ ಘನತೆ ಗೌರವವನ್ನು ಎತ್ತಿ ಹಿಡಿಯುವ ಕೆಲಸ ಕಳೆದ 6 ವರ್ಷದಿಂದಲೂ ಮಾಡಿದೆ ಅನ್ನುವ ಹೆಮ್ಮೆಯೊಂದಿಗೆ ಇವತ್ತು ರಾಜಕಾರಣದ ಕರಾಳ ಇತಿಹಾಸ ಮಾತ್ರವಲ್ಲ, ಲಾ ರೂಲ್ಸ್ಗಳನ್ನು ಮಾಡುವವರೇ ರೂಲ್ಸ್ಗಳನ್ನು ಯಾವ ರೀತಿಯಾಗಿ ಬ್ರೇಕ್ ಮಾಡಬಹುದು ಅನ್ನುವ ಸ್ಟೋರಿಯೊಂದಿಗೆ ತಾನೊಬ್ಬ ಮಣ್ಣಿನ ಮಗ ಎಂದು ಕರೆಸಿಕೊಂಡು, ತಾನೊಬ್ಬ ರೈತಾಪಿ ವರ್ಗದಿಂದ ಬಂದವನು, ತಾನೊಬ್ಬ ರೈತರಿಗಾಗಿಯೇ, ರೈತರ ಏಳಿಗೆಗೋಸ್ಕರವಾಗಿಯೇ ನಮ್ಮ ಕುಟುಂಬ ಇರುವುದು, ನಮ್ಮ ಪಾರ್ಟಿ ಇರುವುದು ಅಂತ ಹೇಳಿಕೊಂಡು ಬಂದವರು, ತನ್ನ ಪಕ್ಷದಲ್ಲಿ ತೆನೆ ಹೊತ್ತ ಮಹಿಳೆ ಗುರುತನ್ನು ಇಟ್ಕೊಂಡು ರೈತರ ಪಕ್ಷ ಅನ್ನುವ ಹೆಮ್ಮೆ ಪಡುತ್ತಾ ಇವತ್ತಿಗೂ ಕೂಡ ಪಂಚಾಯಿತಿ ಎಲೆಕ್ಷನ್ಗೂ ಓಡಾಡುತ್ತಿರುವ ನಮ್ಮ ಮುತ್ಸದ್ದಿ ರಾಜಕಾರಣಿಗಳು, ತಾನು ಮತ್ತೆ ತನ್ನ ಕುಟುಂಬ ಸತ್ಯರಿಚಂದ್ರರ ವಂಶಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ದೀವಿ, ನಾವು ಅನ್ಕರಪ್ಟ್, ನಾವು ಬಡವರ ರೈತಾಪಿ ವರ್ಗದಿಂದ ಬಂದವರು, ನಾವು ಯಾವುದೇ ಮೋಸ, ವಂಚನೆ, ದಗ ಅಥವಾ ಕರಪ್ಷನ್ ಅಲ್ಲಿ ಜೀವನ ಮಾಡಿಲ್ಲ, ತರಕಾರಿ ಬೆಳೆದು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದೀವಿ ಎಂದು ಹೇಳ್ತಾ ತಿರುಗಿದಂತಹ ಈ ಕುಟುಂಬ ಪ್ರತಿಯೊಬ್ಬನನ್ನು ಕ್ವಶನ್ ಮಾಡ್ತಾ, ಪ್ರತಿಯೊಬ್ಬನು ಭ್ರಷ್ಟರು, ನಾವು ಪಾದಯಾತ್ರೆಗಳನ್ನು ಮಾಡ್ತೀವಿ, ನಾವು ಇನ್ನೊಬ್ಬನನ್ನು ಕ್ವಶನ್ ಮಾಡ್ತೀವಿ, ನಮ್ಮನ್ನು ಎದುರಾಕೊಂಡ್ರೆ ಉಳಿಗಾಲವೇ ಇಲ್ಲ ಅಂತ ಹೇಳ್ಕೊಂಡು ಬಂದ ವಂಶಸ್ಥರು, ತಾನು ದೇಶದ ಮಹಾದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ದೇನೆ, ತದನಂತರವೂ ಕೂಡ ಅದರ ಲೆಟರ್ಹೆಡ್ ಅನ್ನು ಇನ್ನೊಬ್ಬರ ಬಗ್ಗೆ ಕ್ರಿಮಿನಲ್ಗಳು, ಇನ್ನೊಬ್ಬರು ಮೋಸಗಾರರು, ಇನ್ನೊಬ್ಬರು ವಂಚಕರು ಎಂದು ಲೆಟರ್ಗಳನ್ನು ಬರೆಯುತ್ತಾ ಕಾಲ ಕಳೆದವರು. ಇವತ್ತು ಪವರ್ ಟಿವಿ ನಿಮಗೆ ನಿಜವಾದ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊಚ್ಚೆ ಕೆಸರನ್ನು ಊರೆಲ್ಲ ಹುಡುಕ್ತಾ ಇದ್ದ ಇವರುಗಳು ತಮ್ಮ ಸಾಮ್ರಾಜ್ಯವನ್ನು ಯಾವ ಕೊಚ್ಚೆಯಲ್ಲಿ ಕಟ್ಕೊಂಡಿದ್ದಾರೆ ಅನ್ನುವ ಸ್ಟೋರಿಯೊಂದಿಗೆ ರಾಜ್ಯದ ನೆಲ, ಜಲ, ಸರ್ಕಾರಿ ಸುತ್ತುಗಳ ಮೇಲೆ ಇರುವ ಮಹತ್ತರವಾದ ಕನಸು ಹೊತ್ತ ನಿಸ್ಸೀಮರುಗಳು ಇವತ್ತು ನಮ್ಮ ಸ್ಟೋರಿಯಲ್ಲಿ, ಇವತ್ತು ನಮ್ಮ ಕತೆ. ದಿಸ್ ಇಸ್ ನಾಟ್ ಪರ್ಸನಲ್, ಜನಸಾಮಾನ್ಯರು ಎಲ್ಲರೂ ವೀಕ್ಷಣೆ ಮಾಡಬೇಕಾದಂತಹ ಒಂದು ಸ್ಟೋರಿ. ಯಾಕಂದರೆ ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಇವರಿಗೊಂದು ನ್ಯಾಯ, ಜಗತ್ತಿಗೊಂದು ನ್ಯಾಯ. ಹೇಳ್ಕೊಳ್ಳಿಕ್ಕೆ ರೈತರು ಮಾಡಿದ್ದು ಹೇಗೆ, ಎಷ್ಟು ಎನ್ನುವುದರ ಇಂಟ್ರೆಸ್ಟಿಂಗ್ ಸ್ಟೋರಿ ಇವತ್ತು ನಿಮ್ಮ ಪವರ್ ಟಿವಿಯ ಮುಂದೆ. ನಮ್ಮೊಟ್ಟಿಗೆ ಯಾವಾಗಲೂ ನಿಂತಿದ್ರಿ, ಯಾವ ಥ್ರೆಟ್ಗಳು ಬಂದರೂ, ನಮ್ಮ ಟಿವಿಯನ್ನು ಮುಚ್ಚಾಕಿದ್ರು ಕೂಡ ನಮಗೆ ಆ ಮಮತೆ, ಕರುಣೆಯನ್ನು ತೋರಿಸಿದ್ದೀರಿ, ನಮ್ಮೊಟ್ಟಿಗೆ ಬೆಂಬಲವಾಗಿ ನಿಂತಿದ್ದೀರಿ. ಯಾವಾಗಲೂ ಹೇಳ್ತಾ ಇದ್ದೆ, ನೀವಿಟ್ಟ ಭರವಸೆಯನ್ನು ಎಂದೂ ನೆಲಸಮವಾಗಲಿಕ್ಕೆ ಬಿಡಲ್ಲ ಅಂತ. ಇವತ್ತು ಆ ಭರವಸೆಯ ಇನ್ನೊಂದು ಚಿಗುರು ನಿಮ್ಮ ಹೃದಯದಲ್ಲಿ ಮೊಳಕೆ ಒಡೆಯಲಿದೆ ಎನ್ನುವ ಭರವಸೆಯೊಂದಿಗೆ 6 ಗಂಟೆಗೆ ಪವರ್ ಟಿವಿಯಲ್ಲೇ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಧನ್ಯವಾದಗಳು. ಕೆರೆ ತೋಟ ರಹಸ್ಯ ವೀಕ್ಷಿಸಿ ಇಂದು ಸಂಜೆ 6 ಗಂಟೆಗೆ.